ಉದಯಪುರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಉದಯಪುರ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಧ್ವಜಾರೋಹಣ ಮಾಡಿ ವೇದಿಕೆ ಮೇಲೆ ಅತಿಥಿ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಳದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿ.ವಿ. ವಿಶ್ವಾಸ್ ಮತ್ತು ಅಧ್ಯಕ್ಷರು ಅನಂತ್ ಮೂರ್ತಿ, ಕೃಷಿ ಪತ್ತಿನ ಸಹಕಾರ ಸಂಘ ಉದಯಪುರ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಂಗೇಗೌಡ್ರು ಪ್ರಭಾಕರ್, ಉಪ ತಹಸೀಲ್ದಾರ್ ಉದಯಪುರ ಡಾ. ಶ್ರೀನಿವಾಸ್, ವೈದ್ಯಾಧಿಕಾರಿಗಳು ಉದಯಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಎಚ್.ಡಿ. ಕುಮಾರ್, ಕೆಪಿಎಸ್ ಶಾಲೆ ಸುರೇಶ್, ಶಶಿಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಧುಕರಡೇವು, ತಾಲೂಕು ಮಹಿಳಾಧ್ಯಕ್ಷರು ದಾಕ್ಷಾಯಿಣಿ, ದಂಡಿಗನಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರು ಫಯಾಜ್ ಯು.ಎಂ. ಮತ್ತು ಅನಿಲ್ ಕೆ. ಉಮೇಶ್ವಣ್ಣ, ಚಂದ್ರೇಗೌಡ್ರು, ಸಂತೋಷ್, ದಿನೇಶ್, ರವಿ, ಶಿವಲಿಂಗೇಗೌಡ್ರು, ಯೋಗರಾಜ್, ಕುಮಾರ ರಂಗಸ್ವಾಮಿ, ಕಾಂತರಾಜ್, ನಯಾಜ್, ಯೋಗೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವ ಸದಸ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತಿಯಿದ್ದರು. ದಂಡಿಗನಹಳ್ಳಿ ಹೋಬಳಿ ಸಾಹಿತಿಗಳು ಮತ್ತು ಇತರರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳನ್ನ ದಂಡಿಗನಹಳ್ಳಿ ಹೋಬಳಿಯ ಪರವಾಗಿ ಅರ್ಪಿಸುತ್ತಾ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಎಲ್ಲ ಅತಿಥಿ ಗಣ್ಯರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಹೃತ್ಪೂರ್ವಕವಾಗಿರತಕ್ಕಂತಹ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ವೇದಿಕೆಗೆ ದಯಮಾಡಿ ಆಗಮಿಸಬೇಕು. ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಎಂದು ಹೇಳುತ್ತಾ ಕನ್ನಡದ ಅಭಿಮಾನದ ಉತ್ಕಟತೆಯನ್ನ ಪ್ರಕಟಿಸಿದಂತಹ ಸನ್ಮಾನ್ಯ ಕವಿ ಡಿ.ಎಸ್. ಕರ್ಕೇವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಶ್ರೀಮತಿ ದಾಕ್ಷಾಯಿಣಿ ಮಹಿಳಾ ಘಟಕದ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಚನ್ನರಾಯಪಟ್ಟಣ ತಾಲೂಕು ಹಾಗೂ ವೇದಿಕೆಯಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಧನ್ಯವಾದ ಎಲ್ಲರಿಗೂ. ಉದ್ಘಾಟನೆಯನ್ನು ದಂಡಿಗನಹಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಘಟಕದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿದ್ದ ದೀಪ ಈ ಒಂದು ಸಭಾ ಕಾರ್ಯಕ್ರಮ 68-69ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ದಂಡಿಗನಹಳ್ಳಿ ಹೋಬಳಿ ಘಟಕದ ಪ್ರಪ್ರಥಮ ವೇದಿಕೆ ಸಂಘಟನೆ ಸುಮಾರು ದಂಡಿಗನಹಳ್ಳಿಯ ಸ್ನೇಹಿತ ಸುಂದರ್ನಿಂದ ಪ್ರಾರಂಭವಾದಂತಹ ಈ ರಕ್ಷಣಾ ವೇದಿಕೆ ಇಂದು ದೊಡ್ಡಕರಡೇವು ಮಧುರವರ ಸಾರಥ್ಯದಲ್ಲಿ ಈ ತಾಲೂಕಿನಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದೆ. ಈ ಒಂದು ನೇತೃತ್ವದ ಸಂಘಟನೆಯನ್ನ ಕನ್ನಡ ರಾಜ್ಯೋತ್ಸವದ ಮೂಲಕ ನಮ್ಮ ದಂಡಿಗನಹಳ್ಳಿ ಹೋಬಳಿಯ ಘಟಕವನ್ನಾಗಿ ಈಗ ಅದಕ್ಕೆ ಒಂದು ಚಾಲನೆಯನ್ನ
ಕೊಡ್ತಾ ಇದ್ವಿ ಪ್ರಪ್ರಥಮ ಬಾರಿಗೆ. ಮಧುಕರ್ಡೆಯವರು ತಾಲೂಕು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಅದೇ ರೀತಿ ಈ ನಮ್ಮ ಒಂದು ದಂಡಿನಲ್ಲಿ ಹೋಬಳಿ ಹಾಗೂ ದಂಡಿನಲ್ಲಿ ಹೋಬಳಿಯ ಅದು ಕೇಂದ್ರ ಸ್ಥಾನವಾದಂಥ ಈ ನಮ್ಮ ವಿಜಯಪುರದ ಬಡದಾರೆ ಹಾಗೂ ಕತ್ರಿಘಟ್ಟದ ಗ್ರಾಮದವರು ಶ್ರೀಯುತರು ಮರಗೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮ ಆಹ್ವಾನಕ್ಕೆ ಅದೇ ರೀತಿ ನಮ್ಮ ಹೋಬಳಿಯ ಉತ್ಪೂರ್ವವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯ ನಮ್ಮ ಹೋಬಳಿಯ ಹಿರಿಯ ನಾಗರಿಕರು, ಸಮಾಜ ಸೇವಕರು, ಮಾರ್ಗದರ್ಶಕರು, ಅನುಭವಿಗಳು, ಮುತ್ತದಿಗಳು, ಏನೆಲ್ಲ ಕರಿಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅಂತವರ ಶ್ರೀಯುತ ಶಿವಲಿಂಗೇಗೌಡರು ಕರಡೇವು ದುರ್ಗಡೇವು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಅವರನ್ನು ಸಹ ನಾವು ಈ ಒಂದು ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂತಹ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ, ಅವರನ್ನು ಸ್ವಾಗತಿಸುತ್ತೇನೆ. ನಾಗಮಣಿ ಅವರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರಾದಂಥ ಅವರನ್ನ ಈ ಸಭಾ ವೇದಿಕೆ ಪುಟಾಣಿಗಳೇ, ಹಿರಿಯರೇ, ನಾಗರಿಕ ಬಂಧು ಮಿತ್ರರೇ, ಕನ್ನಡ ಪ್ರೇಮಿಗಳೇ, ಈ ನಾಡಿನ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇನೆ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕರ್ನಾಟಕ ಅಂದ್ರೆ ಕೇವಲ ಅದು ಹೆಸರಲ್ಲ. ಕುವೆಂಪುರವರ ಮಾತಿನ ಹಾಗೆ ಕನ್ನಡ ಅಂದ್ರೆ ಅದೊಂದು ಮಂತ್ರ, ಕನ್ನಡ ಅಂದ್ರೆ ಅದೊಂದು ಶಕ್ತಿ, ಕನ್ನಡ ಅಂದ್ರೆ ತಾಯಿ, ಕನ್ನಡ ಅಂದ್ರೆ ದೇವಿ. ಹೀಗೆ ಕನ್ನಡ ತಾಯಿ ಭುವನೇಶ್ವರಿಯನ್ನ ಅರ್ಚಿಸ್ತಾ ಇರ್ತಕ್ಕಂತಹ ಎಲ್ಲ ಕನ್ನಡದ ಯುವ ಮನಸ್ಸುಗಳನ್ನ ಕುರಿತು ಸ್ವಾಭಾವಿಕ ನುಡಿಯನ್ನ ಹೇಳಲಿದ್ದಾರೆ ಸನ್ಮಾನ್ಯ ಶ್ರೀ ಚಂದ್ರೇಗೌಡರು ಟಿಎಸ್, ಕರ್ನಾಟಕ ರಕ್ಷಣಾ ವೇದಿಕೆ. ಜನತೆಗೆ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊಳ್ಳಿತ್ತು ಅಲ್ಲಿ ಪಾಂಚಜನ್ಯ ಮುಳುಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನಗಿರಿ ದಾರಿಯಾಗುತ್ತದೆ ಎಂದು ಹೇಳುತ್ತಾ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಗರ್ವದಿಂದ ಹೇಳೋ ನಾನು ಕನ್ನಡಿಗನೆಂದು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಅದು ಕನ್ನಡ ಅಂತ ಹೇಳ್ತಾ ಒಂದು 2 ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ದಿನಾಂಕ 22/11/2023 ದಿನದಂದು ನಮ್ಮ ಗ್ರಂಥಾಲಯದಲ್ಲಿ ಒಂದು ಕೆಂಪೇಗೌಡ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒಂದು ಹಂಗೆ ಮಾಡ್ತಾ ಇದ್ವಿ. ಅದೇ ಸಮಯದಲ್ಲಿ ನಮ್ಮ ಸಣ್ಣ ಸ್ನೇಹಿತರೆಲ್ಲ ಸೇರ್ಕೊಂಡ್ರು, ನಾವು ಮುಂದಿನ ದಿನದಲ್ಲಿ ನಾವು ಇದೇ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು, ಉದಯಪುರದಲ್ಲಿ ಒಂದು ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಗರಾಜು, ಚಂದ್ರೇಗೌಡ, ಶರತ್
ದಿನೇಶ್ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಒಂದು ಸಂಘವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅಲ್ಲಿಂದ 6 ತಿಂಗಳ ನಂತರ ಒಂದು ಸಂಘಟನೆ ಪ್ರಾರಂಭ ಮಾಡಿದ್ವಿ. ಈ ಸಂಘ ಸುಮಾರು 3 ತಿಂಗಳ ಕಾಲ ಹಾಗೆ ನಿಷ್ಕ್ರಿಯ ಆಯಿತು. ಮತ್ತೆ ಅದಕ್ಕೆ ಮರುಜೀವ ತುಂಬಿ ಪುನಃ ಇದಕ್ಕೆ ಪುನಶ್ಚೇತನ ಮಾಡಿ ಕನ್ನಡ ನಾಡು ನುಡಿ ಜಲ ಇದರ ಉಳಿವಿನ ಬಗ್ಗೆ ಮಾಡಲು ತೀರ್ಮಾನವನ್ನ ಮಾಡಿದೆವು. ಹಾಗೂ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವಿಶ್ವಣ್ಣರವರಿಗೆ ನಾವು ತುಂಬ ಹೃದಯದ ಒಂದು ಸ್ವಾಗತವನ್ನು ನಾವು ಕೋರಲೇಬೇಕಾಗಿದೆ. ಹಾಗೂ ಅವರ ಸಹಕಾರ ತುಂಬಾ ಅಗತ್ಯ ಇತ್ತು. ಈ ಕಾರ್ಯಕ್ರಮ